ಏನ್ರಿ ಇಂಥ ದೊಡ್ಡ ದೊಡ್ಡ ಪ್ರೋಗ್ರಾಮ್ದಾಗ ಮಂದಿ ಬರ್ತೈತಿ ಒಟ್ಟೆ ಗಪ್ ಕೊಂಡಂಗಿಲ್ಲ. ಅಟ್ಲೀಸ್ಟ್ ಇಷ್ಟೆಲ್ಲ ದಟ್ನ್ಯಾಗ ಬಂದು ಇಟ್ಟು ಚಂದ ಮಾಡಕತ್ತಾರ ನಾಟಕ. ಒಂದು ₹4 ಸಹಿತ ಕೊಡಂಗಿಲ್ಲ. ಮುಂದೆ ಅದಕ್ಕೆ ಏನು ಖರ್ಚು ಇರ್ತೈತಿಲ್ಲ ಟಿಕೆಟ್ ಖರ್ಚು ಅದನ್ನೂ ತೊಗೊಂಡ್ಕೊಂಡಿಲ್ಲ. ಪುಕಟ್ ಕೊಂತಾರ ಮಾರಾಯ. ಸಾಕು ಹೋಗೈತೆ ಅವನ ಹತ್ರದ. ನಾವ್ರೆಲ್ಲಿ ರೊಕ್ಕ ಕೊಟ್ಟು ಬಂದೆವು, ನಾವು ಪುಕಟ ಬಂದೆವು. ಇರ್ಲಿ ಹೆಂಗೆ ಯಾಕೆ ಮಾಡೋದು ಪೂರ್ತಿ ನಾಟಕ ನೋಡ್ರಿ ಹೋಗ್ರಿ. ದೇವ, ಇವತ್ತು ನನ್ನ ಪತಿದೇವರು ಊರಿಂದ ಬರುಗಿ ಸಮಯ. ಸುರಕ್ಷಿತವಾಗಿ ನನ್ನ ಕಣ್ಮುಂದೆ ಬಂದ್ಬಿಟ್ರೆ ಅಷ್ಟೇ ಸಾಕು ತಂದೆ. ಮರೆಯಲಾರ್ದ ಸಂತೋಷವನ್ನು ತಂದುಕೊಟ್ಟ ಹಾಗೆ. ಏನಮ್ಮ ಭಾರತಿ, ಇಂದು ಎಷ್ಟು ಬೇಗ ಬೆಳಗ್ಗೆ ಎದ್ದು ದೇವರ ಪೂಜೆ ನಡೆಸಿಲ್ಲಮ್ಮ? ಏನಾದರೂ ವಿಶೇಷ ಉಂಟೆ? ಇಲ್ಲಪ್ಪಾಜಿ, ಅವರಿವತ್ತು ಊರಿನಿಂದ ಬರುವ ಸಮಯ. ಅವರಿಗೋಸ್ಕರವಾಗಿ ಊಟ ನಿದ್ರೆ ಎಲ್ಲ ಬಿಟ್ಟು ದೇವರ ಪೂಜೆಯನ್ನು ಮಾಡ್ತಾ ಅವರ ಹೆಸರಿನಲ್ಲಿ ಜಪಿಸ್ತಾ ಇದ್ದೀನಿ. ಅದಕ್ಕಾಗಿ ಅವರು ಬರುವವರೆಗೂ ಕಾಯುವುದೊಂದೇ ನನಗೆ. ನೋಡಮ್ಮ ಭಾರತಿ, ಬರ ಊರಿಗೆ ಹೋದವರ ವಿಷಯ ದೇವರು ಬಲ್ಲಂತೆ. ಅದರಲ್ಲಿ ನಿನ್ನ ಗಂಡ ಯುದ್ಧ ಮಾಡಲು ಹೋಗಿದ್ದಾನಮ್ಮ, ಯುದ್ಧ ಮಾಡಲು ಹೋಗಿದ್ದಾನೆ. ಇವತ್ತೇ ಬರುವನೆಂದು ಏನು ಗ್ಯಾರಂಟಿ? ಸುಭಾಷ್ ಬಂದ ಅಂತ ಕಾಣುತ್ತೆ. ಬಾ ಸುಭಾಷ್, ಒಳ್ಳೆ ಸಮಯಕ್ಕೆ ಬಂದೆ. ನೀವು ಬರುತ್ತೀರಂತ ತಿಳಿದುಕೊಂಡು ಪೂಜೆ ಮಾಡ್ತಾ ಇದ್ದೆ. ಹೌದು, ನೀವೊಬ್ಬರೇ ಬಂದಿದ್ದೀರಲ್ಲ, ಅವ್ರು ಬರ್ಲಿಲ್ವೇ? ಯಾಕೆ ಸುಭಾಷ್ ಒಂದು ರೀತಿ ಮೌನವಾಗಿರ್ಬಿಲ್ಲ? ತೆಗೆದುಕೊಳ್ಳಿ ಪ್ರಸಾದ. ಯಾವ ಸಂತೋಷಕ್ಕೋಸ್ಕರ ಈ ಪ್ರಸಾದವನ್ನು ಸ್ವೀಕರಿಸಲಿ ಅತ್ತಿಗೆ? ನೀವು ಮರಳಿ ಬಂದ ಸಂತೋಷಕ್ಕಾಗಿ. ಅವರು ಬರ್ಲಿಲ್ವೇ? ಓಹೋ, ನಿಮ್ಮ ಸಾಹೇಬರು ಹೊರಗಡೆ ನಿಂತಿದ್ದಾರೆ ಅಂತ ಕಾಣುತ್ತೆ. ನಮ್ಮ ದೇಶದ ಯುದ್ಧದಲ್ಲಿ ನಾನೇ ಗೆದ್ದ ವೀರ ಅಂತ ತಿಳಿದುಕೊಂಡು ಆರತಿ ಮಾಡಿ ಒಳಗಡೆ ಕರೀಬೇಕಂತ ನಿಮ್ ಸಾಹೇಬರು ಹೊರಗಡೆ ನಿಂತಿದ್ದಾರಂತ ಕಾಣುತ್ತೆ. ನೋಡು, ಮೊದ್ಲು ನೀನ್ ಪ್ರಸಾದ್ ತೀರ್ಕೊ. ಹೊರಗಡೆ ನಿಂತಿರೋ ನಿಮ್ಮ ಸಾಹೇಬ್ರನ್ನನ್ನು ನಾನೇ ಒಳಗಡೆ ಕರಿತೀನಿ, ಆರತಿ ಮಾಡಿ. ಯಾಕೆ ಸುಭಾಷ್, ಯಾಕೆ, ಏನಾಗಿದೆ? ಅತ್ತಿಗೆ, ನನ್ನ ಮೌನದ ಹಿಂದಿರುವ ಆಘಾತ ನಿಮಗೆ ಅರ್ಥವಾಗಲಾರದು. ಏನು ಹೇಳಬೇಕು ನಿಮಗೆ ತೋಚದಾಗಿದೆ. ನನ್ನನ್ನು ಕ್ಷಮಿಸಿರಂತ ಮಾತು ಕೊಡ್ತೀರಾ ಅತ್ತಿಗೆ? ಯಾಕೆ ಸುಭಾಷ್, ಏನಾಯ್ತು? ನಿನ್ನ ಹೃದಯದಿಂದ ಬರ್ತಿರುವ ಮಾತುಗಳು ಒಂದು ರೀತಿ ದುಃಖಿತವಾಗಿದೆಯಲ್ಲ, ಏನಾಗಿದೆ ಅಂತ ಹೇಳು. ಅತ್ತಿಗೆ, ನೀವು ಅಂದು ಎಷ್ಟು ಕನಿಕರದಿಂದ ಬೇಡಿಕೊಂಡರೂ ನಾನು ಮಂಜು ಹೊರಟು ಹೋದೆವು. ನಿಮಗೆ ನಾನು ಏನು ಹೇಳಬೇಕು ತೋಚದಾಗಿದೆ. ಹೇಳಪ್ಪ, ಏನಾಗಿದೆ ಅಂತ ಸಂಕೋಚ ಇಲ್ಲದೆ ನನ್ ಮುಂದೆ ಹೇಳು. ಅತ್ತಿಗೆ, ಅಂದು ನಾನು ಮಂಜು ಎಲ್ಲವನ್ನು ತೊರೆದು ದೇಶ ಪ್ರೇಮಕ್ಕೋಸ್ಕರ ಹೋರಾಡುತ್ತಿರುವಾಗ ಮಂಜು 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 ಗುಂಡೇಟಿಗೆ ಬಲಿಯಾಗಿ ಸತ್ತು ಹೋದ. ಹತ್ತಿಗೆ, ಏನು ಹೇಳುತ್ತೀರಿ ಸುಭಾಷ್? ಸುಭಾಷ್, ಏನು ಹೇಳುತ್ತೀರಿ? ಏನಾಯ್ತು ಮಂಜುವಿಗೆ? ನೀನು ಹೇಳೋ ಮಾತು ಸತ್ಯವೇ? ಹೌದು ಅತ್ತಿಗೆ, ಸತ್ಯವಾಗಿ ಹೇಳುತ್ತೇನೆ. ನನ್ನ ಹೆತ್ತವರಾಣೆ. ಮಂಜು ಸತ್ತಿರುವ ಸುದ್ದಿ ಈ ಪೇಪರ್ನಲ್ಲೂ ಸಹ ಬಂದಿದೆಯಮ್ಮ. ಇಂದಲ್ಲ ನಾಳೆ ಸರ್ಕಾರದಿಂದ ಅವನ ಬಟ್ಟೆಗಳೊಂದಿಗೆ ನಿಮಗೆ ಸಂದೇಶ ಸಹ ಬರುವುದು. ನನ್ನನ್ನು ಕ್ಷಮಿಸಿಬಿಡು ಅತ್ತಿಗೆ, ನನ್ನನ್ನು ಕ್ಷಮಿಸಿಬಿಡು. ಸುಭಾಷ್, ಏನಪ್ಪ ಏನು ಹೇಳುತ್ತಿರುವಿ? ಎಲ್ಲಿ ದೇವರೇ, ಮಡದಿ ನೋಡಲು ಬರುವ ನನ್ನ ಮಾಂಗಲ್ಯವನ್ನು ಕಿತ್ತುಕೊಂಡು ಯಾ ಘಾತುಕ, ತಾಳೆ ಕಟ್ಟಿದ ಹೆಂಡತಿಯನ್ನೇ ನೋಡಲು ಬರುವ ನನ್ನ ಮಂಗಲ ಸೂತ್ರವನ್ನು ಕಿತ್ತುಕೊಂಡು ಯಾ ಕುಲಘಾತುಕ.
ನಿಜವಾಗಲೂ ನಾನು ತಮ್ಮ ಕೇಳಪ್ಪ. ಈಗ ನೀನು ಅಳುತ್ತಾ ಕುಳಿತರೆ ಸತ್ತು ಹೋದ ನಿನ್ನ ಕಂಡ ಮತ್ತೆ ಮತ್ತೆ ಬದುಕಿ ಬರುವುದೇನಮ್ಮ. ಶಾಂತಳಾಗಮ್ಮ ತಾಯಿ, ಶಾಂತಳಾಗು. ಜೀವನದಲ್ಲಿರೋ ಮಹತ್ವವಾದ ವಸ್ತುವೇ ಕಳೆದು ಹೋದ ಮೇಲೆ ಇನ್ನೆಲ್ಲಿದೆಯಪ್ಪ ನನಗೆ ಶಾಂತಿ? ಅವರ ಸಾವು ಅವರಿಗೆ ಒಬ್ಬರಿಗೆ ಬರಲಿಲ್ಲವಪ್ಪ. ಇವತ್ತು ನನ್ನ ಬಾಳೆ ಸತ್ತು ಹೋಯಿತು. ನಾನಿವತ್ತು ಜೀವಂತವಾಗಿರುವೆ, ಜೀವವಿಲ್ಲದ ಶಿಲೆಯಾಗಿ ಬಿಟ್ಟಿನಪ್ಪ, ಶಿಲೆಯಾಗಿ. ವಿಧಿಯಾದೆ ನಮ್ಮ ಕೋಟೆ ಬಂದವಾಯಿತೆ. ನೋಡಮ್ಮ ತಾಯಿ, ನೀನು ನಿನ್ನ ದೈವದಲ್ಲಿ ಇಷ್ಟೇ ಪಡೆದುಕೊಂಡು ಬಂದಿರುವೆ ಅಮ್ಮ. ಅದು ಎಲ್ಲ ಶಿವನ ಇಚ್ಛೆ. ಪಾಲಿಗೆ ಬಂದದ್ದು ನಾವು ತೆಗೆದುಕೊಳ್ಳಬೇಕಮ್ಮ. ಶಾಂತಳಾಗಮ್ಮ ತಾಯಿ, ಶಾಂತಳಾಗು. ನಮ್ಮ ಬರೆದ ಹಳೆಯಲ್ಲಿ ಅಂತ್ಯದಲ್ಲಿ ಬ್ರಹ್ಮ ಬರೆದ ಹಾಳೆಯಲ್ಲಿ ಅಧ್ಯಾಯವಿದೆ. ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹಾಳೆಯಲ್ಲಿ ಅಧ್ಯಾಯವಿದೆ. ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬದುಕು ಬರೆದ ಹಳೆಯಲ್ಲಿ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬರೆದ ಹಳೆಯಲ್ಲಿ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ.